ಇರ್ತಕ್ಕಂಥ ಮಾಧ್ಯಮದವರೇ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ನಮ್ಮ ಹೈಕಮಾಂಡ್ ಸೂಚನೆ ಆದೇಶದ ಮೇರೆಗೆ ನಮ್ಮ ಶ್ರೀಮಂತ ನಾಯಕರು, ಸರಳ ಸಜ್ಜನಿಕೆ ಮತ್ತು ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕೈಕಳಿ ಇರುವಂಥ ನಮ್ಮ ನಾಯಕರನ್ನು ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಗವರ್ನರ್ಗೆ ರಾಜೀನಾಮಾ ಪತ್ರವನ್ನು ಸಲ್ಲಿಸಿ ಅಂಗೀಕಾರ ಆಗಿರುತ್ತೆ. ಅದರ ಇದರಾಗಿ ನಮ್ಮ ಇವತ್ತು CFP ಮೀಟಿಂಗ್ ಇರುತ್ತೆ 4 ಗಂಟೆಗೆ. ಆ ವಿದ್ಯಮಾನಗಳಲ್ಲಿ ನಾವು DK ಶಿವಕುಮಾರ್, ನಮ್ಮ ಟ್ರಬಲ್ ಶೂಟರ್, ನಮ್ಮ ನಾಯಕರಾದಂಥ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋ ನಿರೀಕ್ಷೆಯಲ್ಲಿ ನಾವು ಈ ಇದರಲ್ಲಿ ಪ್ರೆಸ್ ಮೀಟನ್ನು ಕರೆದಿರ್ತೇವೆ. ನಮ್ಮದು ಏನಂದರೆ ಒಂದೇ ಒಂದು ಒತ್ತಡ, ನಮ್ಮ KH ಮುನಿಯಪ್ಪ ಸಾಹೇಬರು ಸರಳ ಸಜ್ಜನಿಕೆ ಪಾತ್ರರಾದವರು, ಎಲ್ಲರ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ ಅವ್ರದ್ದು. ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲೂ ಚೆನ್ನಾಗಿದ್ದಾರೆ. ಈ ಪ್ರಸ್ತುತ ಅವರು ದೇವನಹಳ್ಳಿ MLA ಆಗಿ ಮಂತ್ರಿಗಳಾಗಿದ್ದ ಆಹಾರ ಮಂತ್ರಿಗಳು ಭಾಳ ಸುಸೂತ್ರವಾಗಿ ಅವರ ಹುದ್ದೆಯನ್ನು ನಿಭಾಯಿಸ್ಕೊಂಡು ಬಂದಿರ್ತಾರೆ. ಅವರು ಇಡೀ ಈಗ ರಾಷ್ಟ್ರದಲ್ಲಿ ಅವರು ಎಡಗೈ ಸಮುದಾಯದಲ್ಲಿ ಒಳ್ಳೆ ಗುರುತಿಸ್ಕೊಂಡು ಒಳ್ಳೆ ಬಲಿಷ್ಠರಾಗಿರ್ತಾರೆ. ಕಾಂಗ್ರೆಸ್ಗೆ ಭಾಳ ಉಪಯೋಗ ಆಗಿರುತ್ತೆ ಅವ್ರ ಸೇವೆ. ಆಮೇಲೆ ಅವರು ಸತತ 7 ಬಾರಿ ಸಂಸದರಾಗಿದ್ದಾಗ ಎಲ್ಲ ಪಕ್ಷದವರು, ಎಲ್ಲ ಜನಾಂಗದವರು ಅಲ್ಲಿ ಹೋಗಿ ಊಟ ಹಾಕಿದ್ದಾರೆ. ಅವರು ಅನ್ನದಾತರವರು, ಅವರು ಪಾರ್ಲಿಮೆಂಟಲ್ಲಿ ಇದರಲ್ಲಿ ಭವನದಲ್ಲಿ 7 ಸಲ ಆಗಿ 2 ಸಲ ಮಂತ್ರಿ ಆಗಿರ್ತಾರೆ. ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ, ಈಗ ಅವರು ಅರ್ಹರಿದ್ದಾರೆ ಉಪಮುಖ್ಯಮಂತ್ರಿಗೆ. ನಮ್ಮ ತಾಲೂಕು ಜನ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ನನ್ನ ಒತ್ತಡ ಏನಂದರೆ, ಅವ್ರನ್ನ ಉಪಮುಖ್ಯಮಂತ್ರಿ ಅಥವಾ ರಾಜ್ಯ ಅಧ್ಯಕ್ಷರನ್ನಾಗಿ, ಕಾಂಗ್ರೆಸ್ KPCC ಅಧ್ಯಕ್ಷನಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡ್ತೀನಿ. ಇವತ್ತಿನ ಏನು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ದಿವಸ ಇಲ್ಲಿ ಸೇರಿ ಮೂಲ ಉದ್ದೇಶ ಇಷ್ಟೇ. ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲರಿಗೂ ಗೊತ್ತಿರೋ ವಿಚಾರ ಆಗಿರ್ತದೆ. ಮೂಲ ಉದ್ದೇಶ ಇಷ್ಟೇ, ಸನ್ಮಾನ್ಯ ಶ್ರೀ KH ಮುನಿಯಪ್ಪನವ್ರನ್ನ ಈ ಒಂದು ರಾಜಕೀಯ ಬೆಳವಣಿಗೆ ಮತ್ತು ವಿದ್ಯಮಾನಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಮ್ಮ ಒಂದು ಒತ್ತಾಯ ಏನಂತ ಹೇಳಿದ್ರೆ, ನಾವು ಕೇಳ್ತಾ ಇರೋದು ಇಷ್ಟೇ, ಅದರಲ್ಲೊಂದು ಸಾಮಾಜಿಕ ಒಂದು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು, ಒಂದು ಸೋಷಿಯಲ್ ಜಸ್ಟಿಸ್ ಮೇಲೆ. ಕಾರಣ ಇಷ್ಟೇ, ಈ ಹಿಂದೆ ಏನು ಈ ಒಂದು ಸಮಾಜಕ್ಕೆ, ಎಡಗೈ ಸಮಾಜಕ್ಕೆ ಇದುವರೆಗೂ ಅಂಥ ಹುದ್ದೆ ಒಂದು ಅಲಂಕರಿಸ್ತಕ್ಕಂಥ ಒಂದು ಚರಿತ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದ್ದರಿಂದ ಇವರೊಬ್ಬ ಧೀಮಂತ ನಾಯಕರಾಗಿರ್ತಾರೆ. ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರಾಗಿರ್ತಾರೆ. ಇವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ನಮ್ಮ KH ಮುನಿಯಪ್ಪನವ್ರಿಗೆ ಕನಿಷ್ಠ ಪಕ್ಷ ಒಂದು DCM ಆದರೂ ಮಾಡಬೇಕು, ಅಥವಾ ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರನ್ನು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯ ಮೇರೆಗೆ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈ ಒಂದು ನಮ್ಮ ಪ್ರೆಸ್ ಮೀಟು ಏನು ನಮ್ಮ ವಿಧಾನಸೌಧವರೆಗೂ ಮುಟ್ಟಬೇಕು, ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಾತಾಡೋರಲ್ಲ 100 ಕೊಳ್ಳಿ. ಭಾಳ ಸಂತೋಷವಾಗಿ, ಯಾವುದೇ ಕಮ್ಯುನಿಟಿ ಆಗಲಿ, ಯಾವುದೇ ಜನಾಂಗಕ್ಕೆ ಯಾವುದೇ ತೊಂದರೆ ಆಗದಿರೋ ಒಂದೇ ಒಂದು, ನನಗೆ ತಿಳಿದ ಮಟ್ಟಿಗೆ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಇರಲಿಲ್ಲ 45 ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಒಂದನೇ ಅವನು. ಅದರಿಂದ ಏನೇ ಆಗಲಿ ಆತನಿಗೆ ಒಂದು DCM ಕೊಡಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಾನು ವಿಜೃಂಭಣೆಯಿಂದ ಕೇಳ್ತಾ ಇದ್ದೀನಿ. ಹಾಗೂ ಅಕಸ್ಮಾತ್ ಏನಾದರೂ ಅದು ತಪ್ಪಿದ್ರೂ KPCC ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯಾದ್ಯಂತ ನಮ್ಮ ಸಿದ್ದರಾಮಯ್ಯನವ್ರಿಗೂ ಹಾಗೂ DK ಶಿವಕುಮಾರ್ ಅವ್ರಿಗೂ ವಂದನಾರ್ಥ ಅಂತ ನಾನು ಭಾಷೆ ಆ ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಮೂಲಕ ಕಾಂಗ್ರೆಸ್ ಸೇವಾದಳ ವತಿಯಿಂದ ನನ್ನ ಒಂದು ಮನವರಿಕೆ ಇಷ್ಟೇ. ಈಗ ಹೊಸದಾಗಿ ಸಚಿವ ಸಂಪುಟ ರಚನೆ ಆಗುತ್ತಿದ್ದು, ಈ ಸಚಿವ ಸಂಪುಟದಲ್ಲಿ ಮಾನ್ಯ ಶ್ರೀ KH ಮುನಿಯಪ್ಪರವರು ಸತತವಾಗಿ 7 ಬಾರಿ ಸತತವಾಗಿ
ಸಂಸದರಾಗಿ ಆಯ್ಕೆಯಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಉತ್ತಮವಾದ ಅನುಭವಸ್ಥರಾಗಿ ಹಿರಿಯರಾಗಿದ್ದಾರೆ. ಅವರು ಈಗಿನ ಕಾಂಗ್ರೆಸ್ ರಾಜ್ಯ ಸಂಪುಟದಲ್ಲಿ 6 ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯಿಂದ ಹೊಸ ಸಂಪುಟ ರಚನೆ ಆಗುತ್ತಿದ್ದು ಈ ಸಂಪುಟದಲ್ಲಿ ಪರಿಗಣಿಸಿ ಅವರನ್ನು ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬೇಕು ಅಥವಾ ರಾಜ್ಯ KPCC ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮುಖಂಡರ ಎಲ್ಲ ತಾಲೂಕಿನ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಪರವಾಗಿ ನನ್ನ ಜೈ ಹಿಂದ್, ಜೈ ಕಾಂಗ್ರೆಸ್. बोलो ಭಾರತ್ ಮಾತಾ ಕಿ. ಹಿರಿಯ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಸೇರಿರುವ ತಾಲೂಕಿನ ಕಾಂಗ್ರೆಸ್ ನಾಯಕರೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ H. ಮುನಿಯಪ್ಪ ಸಾಹೇಬರು 7 ಬಾರಿ ಸತತವಾಗಿ ಕೋಲಾರ ಜಿಲ್ಲೆಯಿಂದ ಪಾರ್ಲಿಮೆಂಟ್ಗೆ ಸದಸ್ಯನಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸಲ್ಲಿ ಇಡೀ ದೇಶದಲ್ಲಿ ಫಲಪಡಿಸುವ ಮುಖಾಂತರ 2 ಸಲ ಸಚಿವರಾಗಿ ಇದೇ ಕೋಲಾರ ಜಿಲ್ಲೆಯಲ್ಲಿ ಎಮ್ಗಲ್ ಕ್ಷೇತ್ರದ ವಿಚಾರದಲ್ಲಿ ಕಂಪನಿಯನ್ನು ಕೂಡ ಅವರು ತಂದಿರುವಂಥದ್ದು. ಅದ ನಂತರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಆಹಾರ ಸಚಿವರಾಗಿ 3 ವರ್ಷ ಪೂರೈಸಿ ಮಾಡಿ ಎಲ್ಲ ಬಡವರಿಗೆ ಅಕ್ಕಿಯನ್ನು ಕೊಟ್ಟು ಹೊಟ್ಟೆ ತುಂಬ ತಿನ್ನುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಜ್ಜನ ನಾಯಕರು, ಹಿರಿಯ ಮುಖಂಡರು, ಎಲ್ಲ ಕಾಂಗ್ರೆಸ್ ನಾಯಕರನ್ನು ಗುರುತಿಸುವಂಥ, ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಲಿಸ್ಪಡಿಸುವಂಥ ನಾಯಕರು. ಅವರಿಗೆ ಉನ್ನತ ಸ್ಥಾನ ಏನು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ನಂತರ ಏನು KPCC ಅಧ್ಯಕ್ಷ ಸ್ಥಾನ ಅದ್ರ ಕೊಡಬೇಕು ಅಂತ ನಮ್ಮ ಎಲ್ಲರೂ ತಾಲೂಕಿನ ಜಿಲ್ಲಾ ಅಂತ ಒತ್ತಾಯ ಮಾಡ್ತಾಯಿದ್ವಿ. ಜೈ ಕಾಂಗ್ರೆಸ್.